ಕೆಂಪೇಗೌಡರ ನಾಡಿನಲ್ಲಿ ಗ್ರೇಟರ್ ಬೆಂಗಳೂರು ಆಡಳಿತ ಆರಂಭ. ಬಿಬಿಎಂಪಿ ಯುಗಾಂತ್ಯ. ಗ್ರೇಟರ್ ಬೆಂಗಳೂರು ಪರ್ವಕ್ಕೆ ಚಾಲನೆ. ಜಿಬಿಎ 5 ಪಾಲಿಕೆಗಳಾಗಿ ವಿಭಜನೆ. ಆಯುಕ್ತರ ನೇಮಕ. ಗ್ರೇಟರ್ ಬೆಂಗಳೂರು ಐತಿಹಾಸಿಕ ಕಟ್ಟಡ ನಿರ್ಮಾಣಕ್ಕೆ ನವೆಂಬರ್ 1ರಂದು ಅಧಿಕೃತ ಚಾಲನೆ. ಪ್ರಾತಸ್ಮರಣೀಯ ನಾಡಪ್ರಭು ಕೆಂಪೇಗೌಡರು ನಿರ್ಮಿಸಿದ ಬೆಂಗಳೂರು ನಗರ ಆಡಳಿತವನ್ನು ಸರ್ಕಾರ ಈಗ ವಿಸ್ತರಿಸಿದೆ. 160 ವರ್ಷಗಳ ಇತಿಹಾಸವಿರುವ ಬೆಂಗಳೂರಿನ ಸ್ಥಳೀಯ ಆಡಳಿತ ಇದೀಗ ಗ್ರೇಟರ್ ಬೆಂಗಳೂರು ವ್ಯಾಪ್ತಿಗೆ ವಿಸ್ತಾರಗೊಂಡಿದೆ. ಉದ್ಯಾನ ನಗರಿ, ಐಟಿ ನಗರಿ ಎಂದೆಲ್ಲ ಕರೆಸಿಕೊಳ್ಳುತ್ತಿರುವ ರಾಜಧಾನಿಯ ಆಡಳಿತಕ್ಕೆ ಹೊಸ ರೂಪ ನೀಡಲಾಗಿದೆ. ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯನ್ನು 5 ಪಾಲಿಕೆಗಳಾಗಿ ವಿಂಗಡಿಸಿ ಅಧಿಕಾರ ವಿಕೇಂದ್ರೀಕರಣದ ಐತಿಹಾಸಿಕ ಪರ್ವಕ್ಕೆ ರಾಜ್ಯ ಸರ್ಕಾರ ನಾಂದಿ ಹಾಡಿದೆ. ನಿಜಕ್ಕೂ ದೇಶದ ಇತಿಹಾಸದಲ್ಲೇ ಇದೊಂದು ಉತ್ತಮ ಪ್ರಯೋಗ ಎಂಬುದು ತಜ್ಞರ ಅಭಿಮತ. ಅಧಿಕಾರ ವಿಕೇಂದ್ರೀಕರಣಗೊಳಿಸಿದಷ್ಟು ಬೆಂಗಳೂರು ನಗರ ವ್ಯಾಪ್ತಿಗೆ ಇನ್ನಷ್ಟು ಪ್ರದೇಶಗಳು ಒಳಗೊಂಡಷ್ಟು ಜನರಿಗೆ ಒಳ್ಳೆಯ ಸೇವೆ ಒದಗಿಸಲು ಈ ಕ್ರಮ ಅನಿವಾರ್ಯ ಎಂಬುದು ಸರ್ಕಾರದ ಅಂಬೋಣ. 1949ರಲ್ಲಿ 7.5 ಲಕ್ಷದಷ್ಟಿದ್ದ ಬೆಂಗಳೂರಿನ ಜನಸಂಖ್ಯೆ ಈಗ 1,44,00,000ಕ್ಕೆ ಮುಟ್ಟಿದೆ. ಉದ್ಯಾನ ನಗರಿಯಾಗಿದ್ದ ರಾಜಧಾನಿ ಈಗ ಇನ್ಫೋಸಿಸ್ ಸೇರಿದಂತೆ ಸಹಸ್ರಾರು ಪ್ರತಿಷ್ಠಿತ ಸಾಫ್ಟ್ವೇರ್ ಕಂಪನಿಗಳಿಗೆ ನೆಲೆಯಾಗಿ ಜಾಗತಿಕ ಭೂಪಟದಲ್ಲಿ ಮಹತ್ವದ ಸ್ಥಾನವನ್ನು ಪಡೆದಿದೆ. ವಲಸಿಗರ ಸಂಖ್ಯೆ ದಿನೇ ದಿನೇ ಹೆಚ್ಚಾಗುತ್ತಲೇ ಇದೆ. ಹೊರ ವಲಯಗಳಿಗೂ ಮಹಾನಗರ ವ್ಯಾಪಿಸಿಕೊಂಡಿದೆ. ಬೆಳೆಯುತ್ತಿರುವ ಜನಸಂಖ್ಯೆಗೆ ಅನುಗುಣವಾಗಿ ಮೂಲಭೂತ ಸೌಲಭ್ಯ ಮತ್ತು ಮೂಲ ಸೌಕರ್ಯವನ್ನು ಒದಗಿಸುವ ಜವಾಬ್ದಾರಿ ಸರ್ಕಾರದ ಮೇಲಿದೆ. ಇವೆಲ್ಲದರ ಪರಿಣಾಮ ಆಡಳಿತದ ಹರವು ಮತ್ತಷ್ಟು ವಿಸ್ತಾರಗೊಂಡು ಪಾಲಿಕೆ ಆಡಳಿತ ಹಿಗ್ಗಿದೆ. ಈಗ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದಲ್ಲಿ ಕೇಂದ್ರ ಪಾಲಿಕೆ, ಪೂರ್ವ ಪಾಲಿಕೆ, ಉತ್ತರ ಪಾಲಿಕೆ, ದಕ್ಷಿಣ ಪಾಲಿಕೆ ಮತ್ತು ಪಶ್ಚಿಮ ಪಾಲಿಕೆಗಳು ಅಸ್ತಿತ್ವಕ್ಕೆ ಬಂದಿವೆ. ಇವುಗಳಿಗೆ ಆಯುಕ್ತರು ಮತ್ತು ಅಪರ ಆಯುಕ್ತರನ್ನು ನೇಮಕ ಮಾಡಲಾಗಿದೆ. ಉಪಮುಖ್ಯಮಂತ್ರಿ ಶ್ರೀ ಡಿ.ಕೆ. ಶಿವಕುಮಾರ್ ಅವರ ಹೇಳಿಕೆಯಂತೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ನೂತನ ಕಟ್ಟಡಕ್ಕೆ ನವೆಂಬರ್ 1ರಂದು ಭೂಮಿ ಪೂಜೆ ನೆರವೇರಲಿದೆ. ಐತಿಹಾಸಿಕ ನಗರದ ಮಾದರಿಯಲ್ಲಿ ಈ ಬಹುಮಹಡಿ ಕಟ್ಟಡ ನಿರ್ಮಾಣಗೊಳ್ಳಬೇಕೆಂಬುದು ಸರ್ಕಾರದ ಬಯಕೆ. ಕೆಂಪೇಗೌಡರು ನಿರ್ಮಿಸಿದ ಬೆಂಗಳೂರು ನಗರ ಈ ರೀತಿ ಮತ್ತಷ್ಟು ವಿಸ್ತಾರಗೊಂಡಿರುವುದು ರಾಜಧಾನಿಯ ಹೆಗ್ಗಳಿಕೆಯಾಗಿದೆ. ಜಾಗತಿಕವಾಗಿ ಬೆಂಗಳೂರು ಮತ್ತಷ್ಟು ಅಭಿವೃದ್ಧಿಯಾಗಿ ದೇಶ ವಿದೇಶಗಳ ಉದ್ಯಮಗಳು ವ್ಯಾಪಕವಾಗಿ ಸ್ಥಾಪನೆಯಾಗಿ ಲಕ್ಷಾಂತರ ಉದ್ಯೋಗ ಸೃಷ್ಟಿಯಾಗುವ ಲೆಕ್ಕಾಚಾರ ಸರ್ಕಾರದ್ದು. ಸಂವಿಧಾನದ 73-74ನೇ ತಿದ್ದುಪಡಿಯಂತೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರವನ್ನು ರಚನೆ ಮಾಡಲಾಗಿದೆ. ಇನ್ನು ಮುಂದೆ ಜನರಿಗೆ ಸೇವೆ ಸಲ್ಲಿಸುವುದು ಮತ್ತಷ್ಟು ಸುಗಮವಾಗಲಿದೆ. ತಮ್ಮ ವ್ಯಾಪ್ತಿಯಲ್ಲಿ ತೆರಿಗೆ ಸಂಗ್ರಹಿಸುವ ಅಧಿಕಾರ 5 ಪಾಲಿಕೆಗಳಿಗೆ ಹರಿದು ಹಂಚಿದೆ. ಅಲ್ಲದೆ ಖಾತೆ, ಆಸ್ತಿ, ತೆರಿಗೆ ಪಾವತಿ ಸೇರಿದಂತೆ ಮಹಾನಗರದ ಆಡಳಿತ ಬಿಬಿಎಂಪಿ ಮಾನದಂಡದಂತೆ ಮುಂದುವರಿಯಲಿದೆ. ನಗರವಾಸಿಗಳಿಗೆ ಇನ್ನು ಆಡಳಿತಾತ್ಮಕ ವಿಳಂಬದ ಸಮಸ್ಯೆ ಇಲ್ಲ ಎಂಬುದು ಸಿಎಂ ಡಿ.ಕೆ. ಶಿವಕುಮಾರ್ ಅವರ ವಿವರಣೆ. ದೇಶಕ್ಕೆ ಸ್ವಾತಂತ್ರ್ಯ ಬರುವ ಮೊದಲೇ ಬೆಂಗಳೂರು ನಗರದಲ್ಲಿ ಸ್ಥಳೀಯ ಆಡಳಿತ ಆರಂಭಗೊಂಡಿತ್ತು. 1862ನೇ ಮಾರ್ಚ್ 27ರಂದು ಬೆಂಗಳೂರು ಪುರಸಭೆ ಆಡಳಿತ ಶುರುವಾಯಿತು. ಭಾರತದ ಇತಿಹಾಸದಲ್ಲೇ ಸುವರ್ಣ ಅಕ್ಷರದಲ್ಲಿ ಬರೆದಿಡಬೇಕಾದ ಬೆಳವಣಿಗೆ ಇದು ಎಂದು ಹೇಳಲಾಯಿತು. ಏಕೆಂದರೆ ಆಗಿನ್ನೂ ಸ್ಥಳೀಯ ಆಡಳಿತ ಪರಿಕಲ್ಪನೆ ಸುಸ್ಪಷ್ಟವಾಗಿರಲಿಲ್ಲ. ಬ್ರಿಟಿಷ್ ಆಡಳಿತದ ಕಾಲದಲ್ಲಿ ನಗರ ಆಡಳಿತಕ್ಕೆ ಭದ್ರ ಬುನಾದಿ ಹಾಕಲಾಯಿತು. 160 ವರ್ಷಗಳ ಹಿಂದೆ ಬೆಂಗಳೂರು ಪುರಸಭಾ ಮಂಡಳಿ ಆರಂಭಗೊಂಡು ಬಳಿಕ 1881ರಲ್ಲಿ ಬೆಂಗಳೂರು ಸಿಟಿ ಮುನ್ಸಿಪಾಲಿಟಿ ಮತ್ತು ಬೆಂಗಳೂರು ಸಿವಿಲ್ ಅಂಡ್ ಮುನ್ಸಿಪಲ್ ಸ್ಟೇಷನ್ ಎಂದು ಮರು ನಾಮಕರಣಗೊಂಡಿತು. ಸ್ವಾತಂತ್ರ್ಯ ನಂತರ ನಗರ ಪಾಲಿಕೆಯಾಗಿ ರೂಪುಗೊಂಡ
ಬೆಂಗಳೂರಿನ ಆಡಳಿತ ಹಂತ ಹಂತವಾಗಿ ವಿಕಸನಗೊಂಡು ಹೆಚ್ಚಿನ ಪ್ರದೇಶಗಳನ್ನು ತನ್ನೊಳಗೆ ಸೇರಿಸಿಕೊಂಡು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯಾಗಿ ಬೆಳೆದದ್ದು ಚರಿತ್ರಾರ್ಹ ವಿದ್ಯಮಾನ. ಇದೀಗ ಬೆಂಗಳೂರಿನ ಸ್ವರೂಪ ಇನ್ನಷ್ಟು ವಿಸ್ತಾರಗೊಂಡು ಗ್ರೇಟರ್ ವ್ಯಾಪ್ತಿಯನ್ನು ಪಡೆದಿರುವುದು ಸಂತಸದ ಸಂಗತಿ. 1949ರಲ್ಲಿ 50 ವಾರ್ಡ್ಗಳಿದ್ದ ಪಾಲಿಕೆ ಬಿಬಿಎಂಪಿ ಆಡಳಿತದಲ್ಲಿ 225ಕ್ಕೆ ಏರಿತು. ಈಗ ಗ್ರೇಟರ್ ಬೆಂಗಳೂರಿನ 5 ಪಾಲಿಕೆಗಳ ವ್ಯಾಪ್ತಿಯಲ್ಲಿ ಪಾಲಿಕೆಯೊಂದರಲ್ಲಿ ಸರಾಸರಿ 100 ವಾರ್ಡ್ಗಳಂತೆ 500 ವಾರ್ಡ್ಗಳವರೆಗೆ ಏರಿಕೆ ಕಂಡಿರುವುದು ಸಿಲಿಕಾನ್ ಸಿಟಿಯ ಭವಿಷ್ಯದ ಸಮಗ್ರ ಅಭಿವೃದ್ಧಿಯನ್ನು ಬಿಂಬಿಸಿದೆ. ಬೆಂಗಳೂರಿನ ಆಡಳಿತದ ವಿಕಸನದ ಸ್ಥೂಲ ವಿವರ. 1862ರ ಮಾರ್ಚ್ 27ರಂದು ಬೆಂಗಳೂರು ಪುರಸಭಾ ಮಂಡಳಿ ಆರಂಭ. 1881ರಲ್ಲಿ ಬೆಂಗಳೂರು ಸಿಟಿ ಮುನ್ಸಿಪಾಲಿಟಿ ಮತ್ತು ಬೆಂಗಳೂರು ಸಿವಿಲ್ ಅಂಡ್ ಮುನ್ಸಿಪಲ್ ಸ್ಟೇಷನ್ ಆಗಿ ಸರ್ಕಾರದ ಅಧಿಕೃತ ಮುದ್ರೆ. 1949ರಲ್ಲಿ ಎರಡೂ ಸ್ಥಳೀಯ ಆಡಳಿತ ವಿಲೀನಗೊಂಡು ಬೆಂಗಳೂರು ಸಿಟಿ ಕಾರ್ಪೊರೇಷನ್ ರಚನೆ. ವಾರ್ಡ್ಗಳ ಸಂಖ್ಯೆ 50ಕ್ಕೆ ನಿಗದಿ. ಪಾಲಿಕೆ ಸದಸ್ಯರ ಸಂಖ್ಯೆ 70ಕ್ಕೆ. ಬಳಿಕ ಬೆಂಗಳೂರು ನಗರ ಪಾಲಿಕೆ ಮಹಾನಗರ ಪಾಲಿಕೆಯಾಗಿ ಪರಿವರ್ತನೆ. 2007ರಲ್ಲಿ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯಾಗಿ ಮರು ನಾಮಕರಣ. ವಾರ್ಡ್ಗಳ ಸಂಖ್ಯೆ ಹೆಚ್ಚಳ. 2024ರಲ್ಲಿ ಬಿಬಿಎಂಪಿ ಮತ್ತಷ್ಟು ವಿಸ್ತರಣೆ. 8 ವಲಯಗಳ ರಚನೆ. ವಾರ್ಡ್ಗಳ ಸಂಖ್ಯೆ 225ಕ್ಕೆ ಏರಿಕೆ. 2025ರ ಸೆಪ್ಟೆಂಬರ್ 2ರಂದು ಗ್ರೇಟರ್ ಬೆಂಗಳೂರು ರಚನೆ. ರಾಜಧಾನಿಯ ಆಡಳಿತಕ್ಕೆ ಹೊಸ ರೂಪ. ತತ್ಕ್ಷಣದಿಂದಲೇ ತೆರಿಗೆ ಸಂಗ್ರಹ ಆರಂಭ. ಐತಿಹಾಸಿಕ ನಿರ್ಧಾರವಾಗಿ ಗ್ರೇಟರ್ ಬೆಂಗಳೂರು